ಬಿಂದುವಿನಿಂದ ಸದಾಶಿವ ದೇವನ ಉತ್ಪತ್ತಿಯಾಯಿತು. ಆ ಸದಾಶಿವನಿಂದ ಮಹೇಶ್ವರನು ಪ್ರಕಟನಾದನು ಮತ್ತು ಮಹೇಶ್ವರನಿಂದ ಶುದ್ಧ ವಿದ್ಯೆಯು ಪ್ರಕಟವಾಯಿತು. ಅದು ವಾಣಿಯ ಈಶ್ವರಿಯಾಗಿದ್ದಾಳೆ. ಈ ಪ್ರಕಾರ ತ್ರಿಶೂಲಧಾರಿ ಮಹೇಶ್ವರನಿಂದ ವಾಗೀಶ್ವರಿ ಎಂಬ ಶಕ್ತಿಯು ಪ್ರಾದುರ್ಭಾವವಾಯಿತು. ಅವಳು ವರ್ಣ ಅಕ್ಷರಗಳ ರೂಪದಲ್ಲಿ ವಿಸ್ತಾರಗೊಳ್ಳುವಳು ಮತ್ತು ಮಾತೃಕಾ ಎಂದು ಹೇಳಲ್ಪಡುವಳು. ಅನಂತರ ಅನಂತನ ಸಮಾವೇಶದಿಂದ ಮಾಯೆಯು ಕಾಲ, ನಿಯತಿ, ಕಲ ಮತ್ತು ವಿದ್ಯೆ ಇವನ್ನು ಸೃಷ್ಟಿಸಿದಳು. ಕಲಾದಿಂದ ರಾಹು ಮತ್ತು ಪುರುಷರಾದರು. ಮತ್ತೆ ತ್ರಿಗುಣಾತ್ಮಕ ಅವ್ಯಕ್ತರಿಂದ 3 ಗುಣಗಳು ಬೇರೆ ಬೇರೆಯಾಗಿ ಪ್ರಕಟವಾದವು. ಸತ್ವ, ರಜ, ತಮ ಎಂಬ 3 ಗುಣಗಳಿಂದ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆ. ಗುಣಗಳಲ್ಲಿ ಕ್ಷೋಭೆ ಉಂಟಾದಾಗ ಅವುಗಳಿಂದ ಗುಣೇಶವೆಂಬ 3 ಮೂರ್ತಿಗಳು ಪ್ರಕಟಗೊಂಡವು. ಜೊತೆಗೆ ಮಹತ್ ಆದಿ ತತ್ವಗಳು ಕ್ರಮವಾಗಿ ಪ್ರಾದುರ್ಭವಿಸಿದವು. ಅವುಗಳಿಂದಲೇ ಶಿವನ ಆಜ್ಞಾನುಸಾರ ಅಸಂಖ್ಯ ಅಂಡಪಿಂಡಗಳು ಪ್ರಕಟವಾದವು. ಅವು ಅನಂತ ಆದಿ ವಿದ್ಯೇಶ್ವರ ಚಕ್ರವರ್ತಿಗಳಿಂದ ಅಧಿಷ್ಠಿತವಾಗಿದೆ. ಶರೀರಾಂತರದ ಭೇದದಿಂದ ಶಕ್ತಿಯ ಅನೇಕ ಭೇದಗಳನ್ನು ಹೇಳಲಾಗಿದೆ. ಸ್ಥೂಲ ಮತ್ತು ಸೂಕ್ಷ್ಮ ಎಂಬ ಭೇದದಿಂದ ಅನೇಕ ರೂಪಗಳನ್ನು ತಿಳಿಯಬೇಕು. ರುದ್ರನ ಶಕ್ತಿ ರೌದ್ರಿ, ವಿಷ್ಣುವಿನ ವೈಷ್ಣವಿ, ಬ್ರಹ್ಮನ ಬ್ರಹ್ಮಣಿ, ಇಂದ್ರನ ಇಂದ್ರಾಣಿ ಎಂದು ಹೇಳಲ್ಪಡುವಳು. ಇಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ? ವಿಶ್ವವೆಂದು ಹೇಳುವ ಶರೀರವು ಅಂತರಾತ್ಮನಿಂದ ವ್ಯಾಪ್ತವಾಗಿರುವಂತೆಯೇ ಶಕ್ತ್ಯಾತ್ಮನಿಂದ ವ್ಯಾಪ್ತವಾಗಿದೆ. ಆದ್ದರಿಂದ ಸಂಪೂರ್ಣ ಸ್ಥಾವರ ಜಂಗಮ ರೂಪಿ ಜಗತ್ತು ಶಕ್ತಿಮಯವಾಗಿದೆ. ಈ ಪರಾಶಕ್ತಿಯು ಪರಮಾತ್ಮ ಶಿವನ ಕಲೆ ಎಂದು ಹೇಳಲಾಗಿದೆ. ಹೀಗೆ ಈ ಪರಾಶಕ್ತಿಯು ಈಶ್ವರನ ಇಚ್ಛೆಗನುಸಾರವಾಗಿ ನಡೆದ ಚರಾಚರ ಜಗತ್ತನ್ನು ಸೃಷ್ಟಿಸುವಳು ಎಂಬುದು ಜ್ಞಾನಿಗಳ ನಿಶ್ಚಯವಾಗಿದೆ. ಜ್ಞಾನ, ಕ್ರಿಯಾ ಮತ್ತು ಇಚ್ಛೆ ಈ 3 ಶಕ್ತಿಗಳಿಂದ ಶಕ್ತಿವಂತ ಈಶ್ವರನು ಸದಾ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿ ಸ್ಥಿತನಾಗಿರುವನು. ಇದು ಹೀಗೇ ಆಗಲಿ ಅಥವಾ ಹಾಗದಿರಲಿ, ಈ ರೀತಿಯ ಕಾರ್ಯಗಳನ್ನು ನಿಯಮನ ಮಾಡುವ ಮಹೇಶ್ವರನ ಇಚ್ಛಾಶಕ್ತಿಯು ನಿತ್ಯವಾಗಿದೆ. ಅವನ ಜ್ಞಾನ ಶಕ್ತಿಯು ಬುದ್ಧಿರೂಪವಾಗಿ ಕಾರ್ಯ, ಕರಣ, ಕಾರಣ ಮತ್ತು ಪ್ರಯೋಜನದ ಇವನ್ನು ಸರಿಯಾಗಿ ನಿಶ್ಚಯ ಮಾಡುತ್ತದೆ. ಹಾಗೂ ಶಿವನ ಕ್ರಿಯಾಶಕ್ತಿಯು ಸಂಕಲ್ಪ ರೂಪಿಯಾಗಿ ಅವನ ಇಚ್ಛೆ ಮತ್ತು ಇಚ್ಛೆಗನುಸಾರವಾಗಿ ನಿಶ್ಚಯಗನುಸಾರವಾಗಿ ಕಾರ್ಯರೂಪ ಸಮಸ್ತ ಜಗತ್ತನ್ನು ಕ್ಷಣದಲ್ಲಿ ಕಲ್ಪಿಸುವುದು. ಈ ಪ್ರಕಾರ 3 ಶಕ್ತಿಗಳಿಂದ ಜಗತ್ತಿನ ಉತ್ಥಾನವಾಗುತ್ತದೆ. ಪ್ರಸವ ಧರ್ಮವುಳ್ಳ ಶಕ್ತಿಯು ಪರಾಶಕ್ತಿಯಿಂದ ಪ್ರೇರಿತಳಾಗಿಯೇ ಸಂಪೂರ್ಣ ಜಗತ್ತನ್ನು ಸೃಷ್ಟಿಸುವಳು. ಈ ರೀತಿ ಶಕ್ತಿಯರ ಸಂಯೋಗದಿಂದ ಶಿವನನ್ನು ಶಕ್ತಿವಂತನೆಂದು ಹೇಳಲಾಗುತ್ತದೆ. ಶಕ್ತಿ ಮತ್ತು ಶಕ್ತಿವಂತ ಇದರಿಂದ ಪ್ರಕಟವಾದ ಕಾರಣ ಈ ಜಗತ್ತು ಶಾಕ್ತ ಹಾಗೂ ಶೈವವೆಂದು ಹೇಳಲಾಗಿದೆ. ತಂದೆ ತಾಯಿಯರಿಲ್ಲದೆ ಪುತ್ರನ ಜನ್ಮವಾಗುವುದಿಲ್ಲ. ಹಾಗೆಯೇ ಭವ ಮತ್ತು ಭವಾನಿಯಿಲ್ಲದೆ ಈ ಚರಾಚರ ಜಗತ್ತಿನ ಉತ್ಪತ್ತಿಯಾಗುವುದಿಲ್ಲ. ಸ್ತ್ರೀ ಮತ್ತು ಪುರುಷರಿಂದ ಪ್ರಕಟವಾದ ಜಗತ್ತು ಸ್ತ್ರೀ ಪುರುಷ ರೂಪವೇ ಆಗಿದೆ. ಇದು ಪುರುಷ ಮತ್ತು ಸ್ತ್ರೀಯ ವಿಭೂತಿಯಾಗಿದೆ. ಆದ್ದರಿಂದ ಸ್ತ್ರೀ ಪುರುಷರಿಂದ ಅಧಿಷ್ಠಿತವಾಗಿದೆ. ಇವರಲ್ಲಿ ಶಕ್ತಿವಂತ ಪುರುಷರೂಪಿ ಶಿವನಾದರೋ ಪರಮಾತ್ಮ ಎಂದು ಹೇಳಲಾಗಿದೆ ಮತ್ತು ಸ್ತ್ರೀರೂಪಿಣಿ ಶಿವೆ ಅವನ ಪರಾಶಕ್ತಿಯಾಗಿದೆ. ಶಿವನು ಸದಾಶಿವ ಮತ್ತು ಶಿವೆಯನ್ನು ಮನೋನ್ಮನಿ ಎಂದು ಹೇಳಲಾಗಿದೆ. ಶಿವನನ್ನು ಮಹೇಶ್ವರನೆಂದು ತಿಳಿಯಬೇಕು ಹಾಗೂ ಶಿವೆಯನ್ನು ಮಾಯೆ ಎಂದು ತಿಳಿಯಬೇಕು. ಪರಮೇಶ್ವರ ಶಿವನು ಪುರುಷನಾಗಿದ್ದಾನೆ ಮತ್ತು ಪರಮೇಶ್ವರಿ ಶಿವೆ ಪ್ರಕೃತಿಯಾಗಿದ್ದಾಳೆ. ಮಹೇಶ್ವರ ಶಿವನು ರುದ್ರನು ಮತ್ತು ಅವನ ವಲ್ಲಭೆ ಶಿವಾದೇವಿಯು ರುದ್ರಾಣಿಯಾಗಿದ್ದಾಳೆ. ವಿಶ್ವೇಶ್ವರ ದೇವನು ವಿಷ್ಣು ಮತ್ತು ಅವನ ಪ್ರಿಯೆ ಲಕ್ಷ್ಮಿಯಾಗಿದ್ದಾಳೆ. ಸೃಷ್ಟಿಕರ್ತ ಶಿವನು ಬ್ರಹ್ಮನೆನಿಸಿದಾಗ ಅವನ ಪ್ರಿಯೆಯನ್ನು ಬ್ರಹ್ಮಾಣಿ ಎಂದು ಹೇಳುತ್ತಾರೆ.
ಭಗವಾನ್ ಶಿವನು ಭಾಸ್ಕರನಾಗಿದ್ದಾನೆ. ಭಗವತಿ ಶಿವೆಯು ಪ್ರಭೆ, ಕಾಮನಾಶನ. ಶಿವನ ಮಹೇಂದ್ರನಾದರೆ ಗಿರಿರಾಜ. ನಂದಿನಿ ಉಮೆಯ ಶಚಿಯು. ಮಹಾದೇವನು ಅಗ್ನಿಯಾದಾಗ ಅವನು ಅರ್ಧಾಂಗಿನಿ ಉಮೆಯು ಸ್ವಾಹ. ಭಗವಾನ್ ತ್ರಿಲೋಚನನು ಯಮನಾದಾಗ ಗಿರಿಜೆ ಉಮೆಯ ಯಮಪ್ರಿಯೇ. ಭಗವಾನ್ ಶಂಕರನು ನಿವೃತ್ತಿ ಪಾರ್ವತಿಯ ನೈಋತೈ. ಭಗವಾನ್ ರುದ್ರನು ವರುಣನು, ಪಾರ್ವತಿ ವಾರುಣಿ. ಚಂದ್ರಶೇಖರ ಶಿವನು ವಾಯು, ಪಾರ್ವತಿಯು ವಾಯುಪ್ರಿಯೆ. ಶಿವನು ಯಕ್ಷನು, ಪಾರ್ವತಿ ರುದ್ಧಿಯು. ಚಂದ್ರಶೇಖರ ಶಿವನು ಚಂದ್ರನು, ರುದ್ರವಲ್ಲದೆ ಉಮೆಯು ರೋಹಿಣಿ. ಪರಮೇಶ್ವರ ಶಿವನು ಈಶಾನನು, ಪರಮೇಶ್ವರಿ ಶಿವೆಯು ಅವನ ಪತ್ನಿ. ನಾಗರಾಜ ಅನಂತನನ್ನು ವಲಯವಾಗಿ ಧರಿಸುವ ಭಗವಾನ್ ಶಂಕರನು ಅನಂತನಾಗಿದ್ದಾನೆ. ಅವನ ವಲ್ಲಭೆ ಶಿವೆಯು ಅನಂತ. ಕಾಲಶತ್ರು ಶಿವನ ಕಾಲಾಗ್ನಿ ರುದ್ರನಾಗಿದ್ದಾನೆ. ಕಾಲಿಯು ಕಲಾಂತಕ ಪ್ರಿಯೆ. ಪುರುಷನೆಂಬ ಹೆಸರಿನ ಸ್ವಾಯುಂಭವ ಮನುರೂಪದಲ್ಲಿ ಸಾಕ್ಷಾತ್ ಶಂಭುವೇ ಆಗಿದ್ದಾನೆ. ಶಿವಪ್ರಿಯೆ ಉಮೆ ಶತಾರೂಪ ಆಗಿದ್ದಾಳೆ. ಸಾಕ್ಷಾತ್ ಮಹಾದೇವನು ದಕ್ಷನಾಗಿದ್ದಾನೆ. ಪರಮೇಶ್ವರಿ ಪಾರ್ವತಿ ಪ್ರಸೂತಿಯು. ಭಗವಾನ್ ಭವನು ರುಚಿಯಾದರೆ ಭವಾನಿಯನ್ನು ವಿದ್ವಂಸರ ಆಕುತಿ ಎಂದು ಹೇಳುತ್ತಾರೆ. ಮಹಾದೇವನು ಮೃಗವಾದರೆ ಪಾರ್ವತಿಯು ಖ್ಯಾತಿ. ಭಗವಾನ್ ರುದ್ರನ ಮರೀಚೆಯಾದರೆ ಶಿವವಲ್ಲಭೆ ಸಂಭೂತಿಯು. ಭಗವಾನ್ ಗಂಗಾಧರನ ಅಂಗೀರನಾದರೆ ಸಾಕ್ಷಾತ್ ಉಮೆಯು ಸ್ಮೃತಿ. ಚಂದ್ರಮೌಳಿ ಪೌಲುಸ್ತ್ಯವಾದರೆ ಪಾರ್ವತಿಯು ಪ್ರೀತಿ. ತ್ರಿಪುರನಾಶಕ ಶಿವನು ಪುಲಹನಾಗಿದ್ದಾನೆ. ಪಾರ್ವತಿಯು ಅವನ ಪ್ರಿಯೆಯು. ಯಜ್ಞಧ್ವಂಸಿ ಶಿವನು ಕ್ರತನಾಗಿದ್ದಾನೆ. ಅವನ ಪ್ರಿಯೆ ಪಾರ್ವತಿ ಸನತಿ. ಭಗವಾನ್ ಶಿವನು ಅತ್ರಿಯು. ಸಾಕ್ಷಾತ್ ಉಮೆ ಅನುಸೂಯ. ಕಾಲಹಂತ ಶಿವನು ಕಶ್ಯಪನು. ಮಹೇಶ್ವರಿಯು ಉಮೆಯ ದೇವ ಮಾತ ಆದಿತಿಯು. ಕಾಮನಾಶನ ಶಿವನ ವನಿಷ್ಠನು. ಸಾಕ್ಷಾತ್ ದೇವಿ ಪಾರ್ವತಿ ಅರುಂಧತಿಯು. ಭಗವಾನ್ ಶಂಕರನೇ ಜಗತ್ತಿನ ಎಲ್ಲ ಪುರುಷರಾಗಿದ್ದಾನೆ. ಮಹೇಶ್ವರಿ ಶಿವೆಯ ಸಂಪೂರ್ಣ ಸ್ತ್ರೀರೂಪಳು. ಆದ್ದರಿಂದ ಎಲ್ಲ ಸ್ತ್ರೀ ಪುರುಷರು ಅವರ ವಿಭೂತಿಯೇ ಆಗಿದ್ದಾರೆ. ಭಗವಾನ್ ಶಿವನು ವಿಷಯಿಯಾಗಿದ್ದಾನೆ. ಪರಮೇಶ್ವರಿ ಉಮೆಯು ವಿಷಯ ಕೇಳಲು ಬರುವುದೆಲ್ಲವೂ ಉಮೆಯ ರೂಪವಾಗಿದೆ. ಶ್ರೋತ ಸಾಕ್ಷಾತ್ ಭಗವಾನ್ ಶಂಕರನಾಗಿರುವನು. ಯಾವುದರ ವಿಷಯದಲ್ಲಿ ಪ್ರಶ್ನೆ ಅಥವಾ ಜಿಜ್ಞಾಸೆ ಉಂಟಾಗುವುದೋ ಆ ಎಲ್ಲ ವಸ್ತು ಸಮುದಾಯದ ರೂಪ ಶಂಕರವಲ್ಲಭೆ ಶಿವೆಯು ಸ್ವಯಂ ಧರಿಸುವಳು. ಕೇಳುವ ಪುರುಷರೆಲ್ಲ ಬಾಲಚಂದ್ರಶೇಖರ ವಿಶ್ವಾತ್ಮ ಶಿವರೂಪನೇ ಆಗಿರುವನು. ಭವವಲ್ಲಭೆ ಉಮೆಯು ದೃಶ್ಯ ವಸ್ತುಗಳ ರೂಪಗಳನ್ನು ಧರಿಸುವಳು. ದ್ರಷ್ಟ ಪುರುಷನ ರೂಪದಲ್ಲಿ ಶಶಿಕೌಂಡಮೌಲಿ ಭಗವಾನ್ ವಿಶ್ವನಾಥನೇ ಎಲ್ಲವನ್ನು ನೋಡುವನು. ಸಮಸ್ತ ರಸದ ರಾಶಿ ಮಹಾದೇವಿಯಾಗಿದ್ದಾಳೆ. ಆ ರಸವನ್ನು ಆಸ್ವಾದಿಸುವವನು ಮಂಗಳಮಯ ಮಹಾದೇವನಾಗಿರುವನು. ಪ್ರೇಮ ಸಮೂಹ ಪಾರ್ವತಿಯಾಗಿದ್ದಾಳೆ. ಪ್ರಿಯತಮನ ವಿಷಭೋಜಿ ಶಿವನಾಗಿದ್ದಾನೆ. ಮಹೇಶ್ವರಿ ದೇವಿಯು ಸದಾ ಮಂತವ್ಯ ವಸ್ತುಗಳ ಸ್ವರೂಪವನ್ನು ಧರಿಸಿರುವಳು. ವಿಶ್ವಾತ್ಮ ಮಹೇಶ್ವರ ಮಹಾದೇವನು ಆ ವಸ್ತುಗಳ ಮಂತ ಆಗಿರುವನು. ಭವವಲ್ಲಭೆ ಪಾರ್ವತಿಯು ಬೋಧವ್ಯ ವಸ್ತುಗಳ ರೂಪಗಳನ್ನು ಧರಿಸುವಳು. ಶಶಿಶೇಖರ ಭಗವಾನ್ ಮಹಾದೇವನು ಆ ವಸ್ತುಗಳ ಜ್ಞಾತ ಆಗಿರುವನು. ಸಾಮರ್ಥ್ಯಶಾಲಿ ಭಗವಾನ್ ಪಿನಾಕಿಯು ಸಂಪೂರ್ಣ ಪ್ರಾಣಿಗಳ ಪ್ರಾಣನಾಗಿದ್ದಾನೆ. ಎಲ್ಲರ ಪ್ರಾಣಗಳ ಸ್ಥಿತಿ ಜಲರೂಪಿಣಿ ಮಾತೆ ಪಾರ್ವತಿಯಾಗಿದ್ದಾಳೆ. ತ್ರಿಪುರಾಂತಕ ಪಶುಪತಿಯ ಪ್ರಾಣವಲ್ಲಭೆ ಪಾರ್ವತಿ ದೇವಿಯು ಕ್ಷೇತ್ರದ ರೂಪವನ್ನು ಧರಿಸಿದಾಗ ಕಾಲನಿಗೂ ಕಾಲನಾದ ಭಗವಾನ್ ಮಹಾಕಾಲನು ಕ್ಷೇತ್ರಜ್ಞ ರೂಪದಲ್ಲಿ ಸ್ಥಿತನಾಗುತ್ತಾನೆ. ಶೂಲಧಾರಿ ಮಹಾದೇವನು ಹಗಲು ಆಗಿರುವನು. ಶೂಲಪಾಣಿ ಪ್ರಿಯೆ ಪಾರ್ವತಿಯು ರಾತ್ರಿಯು. ಕಲ್ಯಾಣಿಕಾರಿ ಮಹಾದೇವನು ಆಕಾಶನಾಗಿದ್ದಾನೆ. ಶಂಕರ ಪ್ರಿಯೆ ಪಾರ್ವತಿಯು ಪೃಥ್ವಿಯು. ಭಗವಾನ್ ಮಹೇಶ್ವರನು ಸಮುದ್ರನಾಗಿದ್ದಾನೆ.